ಆತ್ಮೀಯ ನನ್ನೆಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಿನ್ನೆಯ ತರಗತಿಯಲ್ಲಿ ರಾಷ್ಟ್ರಪತಿಗಳ ಕುರಿತು ತಿಳ್ಕೊಂಡು ನೋಡಿ. ಈ ರಾಷ್ಟ್ರಪತಿಗಳು ಭಾರತ ದೇಶದ ಪ್ರಥಮ ಪ್ರಜೆ ಆಗಿರ್ತಾರೆ. ಹಾಗೆ ರಾಷ್ಟ್ರದ ಮುಖ್ಯಸ್ಥರು ಕೂಡ ಆಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಹಾಗೆ ನಮ್ಮಲ್ಲಿ ಬರ್ತಕ್ಕಂತಹ 3 ಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ನೋಡಿ, ನಮ್ಮ ಭಾರತ ಸಂವಿಧಾನ ರಾಷ್ಟ್ರಪತಿ ಹುದ್ದೆಗೆ 52ನೇ ವಿಧಿ ಅವಕಾಶ ಕಲ್ಪಿಸಿಕೊಟ್ಟಿದೆ. ನೋಡಿ, ನಿನ್ನೆಯ ತರಗತಿಯಲ್ಲಿ ನಾವು ರಾಷ್ಟ್ರಪತಿಗೆ ಹುದ್ದೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು, ಅವರು ಯಾವ ರೀತಿಯಾಗಿ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ, ಮತ್ತೇನಪ್ಪ ಅಂದರೆ ಚುನಾವಣೆಯಲ್ಲಿ ಯಾವ ರೀತಿಯನ್ನಾಗಿ ಆಯ್ಕೆ ಮಾಡ್ತೇವೆ ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನೋಡಿ, ಅವರ ಅಧಿಕಾರಾವಧಿ ಎಷ್ಟಿರ್ತೈತಿ, ಮತ್ತು ಹಂಗಾಮಿ ರಾಷ್ಟ್ರಪತಿಗಳ ಯಾರನ್ನಾಗಿ ಆಯ್ಕೆ ಮಾಡ್ತಾರೆ, ಮತ್ತು ಚುನಾವಣೆ ಮತ್ತು ಪ್ರಮಾಣ ವಚನ ಅವ್ರಿಗೆ ಯಾರು ಬೋಧಿಸ್ತಾರೆ, ಮತ್ತು ವೇತನ ಭತ್ಯೆ ಮತ್ತು ಸೌಲಭ್ಯಗಳು ಯಾವ ರೀತಿಯಾಗಿರ್ತವೆ, ಪದಚ್ಯುತಿ ಯಾವ ರೀತಿಯಾಗಿ ಅವರನ್ನು ಪದಚ್ಯುತಿಗೊಳಿಸ್ತಾರೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಧಿಕಾರಾವಧಿ. ನೋಡಿ ಸ್ಪರ್ಧಾರ್ಥಿಗಳೇ, ನಮ್ಮ ಭಾರತದ ಸಂವಿಧಾನದಲ್ಲಿ 56ನೇ ವಿಧಿಯು, ಎಷ್ಟನೇ ವಿಧಿ? 56ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿಗೆ ಸಂಬಂಧಪಟ್ಟಿದೆ. ನೋಡಿ, ಅಧಿಕಾರ ಸ್ವೀಕರಿಸಿದ ದಿನದಿಂದ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಇವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ನೋಡಿ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2022 ಜುಲೈ 25ರಂದು ಏನಪ್ಪ ಅಂದ್ರೆ ಪ್ರಸ್ತುತ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಏನಪ್ಪ ಅಂದ್ರೆ ಭಾರತದ 15ನೇ ರಾಷ್ಟ್ರಪತಿಯಾಗಿ 2022 ಜುಲೈ 25ರಂದು ಏನಪ್ಪ ಅಂದ್ರೆ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಯಾವ ದಿನಾಂಕದಂದು ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಅಧಿಕಾರವನ್ನು ವಹಿಸ್ಕೊಳ್ತಾರೋ ಆ ವಹಿಸ್ಕೊಂಡ ದಿನದಿಂದ ಮುಂದಿನ 5 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ, ಒಂದು ವೇಳೆ ಇವರು ರಾಜೀನಾಮೆಯನ್ನು ನೀಡಲು ಬಯಸಿದರೆ, ಇನ್ಯಾವುದೇ ಕಾರಣಗಳಿಂದ ರಾಜೀನಾಮೆಗೆ ನೀಡುವಂತ ಸಂದರ್ಭ ಬಂದರೆ ನೀಡುವಂತ ಸಂದರ್ಭ ಬಂದಾಗ ಇವ್ರು ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗುತ್ತೆ. ನೋಡಿ, ಒಂದು ವೇಳೆ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ನೀಡುವಂತ ಸಂದರ್ಭ ಬಂದರೆ ಅವ್ರೇನಪ್ಪ ಅಂದ್ರೆ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗ್ತದೆ. ಇಷ್ಟು ನೋಡಿ, ಫಸ್ಟ್ 2 ಪಾಯಿಂಟ್. ಫಸ್ಟ್ನೇ ಪಾಯಿಂಟ್, ಯಾರು ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳಾಗ್ತಾರೋ ಅವರು ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ನಮ್ಮ ಸಂವಿಧಾನದ 56ನೇ ವಿಧಿಯ ಪ್ರಕಾರ ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಅವರು ಮುಂದುವರಿತಾರೆ. ನೆಕ್ಸ್ಟ್ ನೋಡಿ, ಒಂದು ವೇಳೆ ಯಾವುದೇ ಸಂದರ್ಭದಿಂದ ಅವರು ರಾಜೀನಾಮೆ ಸಲ್ಲಿಸಬೇಕಾದಂತ ಸಂದರ್ಭ ಬಂದಾಗ ಅವ್ರೇನಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳಿಗೆ ಏನಪ್ಪ ಅಂದ್ರೆ ರಾಜೀನಾಮೆ ಪತ್ರವನ್ನು ನೀಡಬೇಕಾಗುತ್ತದೆ. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಇವ್ರಿಗೆ ಪ್ರಮಾಣ ವಚನ. ನೋಡಿ, ಭಾರತದಲ್ಲಿ ಏನಿದೆಪ್ಪ ಅಂದ್ರೆ ಭಾರತದಲ್ಲಿ ಏನಿದೆ ಅಂದ್ರೆ ಕೆಲವೊಂದು ಸಂವಿಧಾನಬದ್ಧ ಹುದ್ದೆಗಳು, ಸಂವಿಧಾನಬದ್ಧವಲ್ಲದ ಹುದ್ದೆಗಳಂತಂದು 2 ರೀತಿಯಲ್ಲಿ ವರ್ಗೀಕರಣ ಆಗಿದ್ದಾವೆ. ಈಗ ನೋಡಿ, ಪ್ರಮಾಣ ವಚನ. ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಎಂಬ ಪ್ರಶ್ನೆ ಬಂದಾಗ ನಮಗೆಲ್ಲರಿಗೂ ತಿಳಿಬೇಕಂತ ವಿಷಯ, ನೋಡಿ, ಹಲವಾರು ಅನೇಕ ಹುದ್ದೆಗಳಿಗೆ ರಾಷ್ಟ್ರಪತಿ ಅವರೇ ಪ್ರಮಾಣ ವಚನ ಬೋಧಿಸ್ತಾರೆ. ಆದರೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂತ ವ್ಯಕ್ತಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತ ನಿಮ್ಗೆ ಗೊತ್ತಾ? ನೋಡಿ, ಇವರು ಪ್ರಮಾಣ ವಚನವನ್ನು ಸಂವಿಧಾನದ 60ನೇ ವಿಧಿ ಪ್ರಮಾಣ ವಚನದ ಬಗ್ಗೆ ಮಾಹಿತಿಯನ್ನು ನೀಡ್ತೈತಿ. ಎಷ್ಟನೇ ವಿಧಿ? ಸಂವಿಧಾನದ 60ನೇ ವಿಧಿ. ನೋಡಿ, ಸಂವಿಧಾನದಲ್ಲಿರ್ತಕ್ಕಂಥ 60ನೇ ವಿಧಿಯು ರಾಷ್ಟ್ರಪತಿಯವರ ಅಥವಾ ರಾಷ್ಟ್ರಾಧ್ಯಕ್ಷರ ಪ್ರಮಾಣ ವಚನದ ಕುರಿತು ಮಾಹಿತಿ ನೀಡುತ್ತೈತೆ. ನೋಡಿ, ರಾಷ್ಟ್ರಾಧ್ಯಕ್ಷರಿಗೆ ಅಂದಿನ ಆ ಸಮಯದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಪ್ಪ ಅಂದ್ರೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನೊಂದ್ಸಲ ಕೇಳಿ,
ರಾಷ್ಟ್ರಾಧ್ಯಕ್ಷರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರಂದ್ರೆ ಅಂದಿನ ಸಮಯದಲ್ಲಿ ಆ ಸಮಯದಲ್ಲಿ ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅವ್ರೇನಪ್ಪ ಅಂದ್ರೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಅನುಪಸ್ಥಿತಿಯಲ್ಲಿದ್ದರೆ ಅಂದ್ರೆ ಮುಖ್ಯ ನ್ಯಾಯಾಧೀಶರು ಆ ಸಮಯದಲ್ಲಿ ಇರಲಿಲ್ಲ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಯಾರು ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ಯಾರಾಗಿರ್ತಾರೆ ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಮತ್ತು ಗೌಪ್ಯತಾ ಪರಿಪಾಲನೆ ಪತ್ರವನ್ನು ಅಥವಾ ಪ್ರತಿಜ್ಞೆಯನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಂದ ಸ್ವೀಕರಿಸ್ತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳಿಗೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 60ನೇ ವಿಧಿಯು ಅವರಿಗೆ ಪ್ರಮಾಣ ವಚನಕ್ಕೆ ಸಂಬಂಧಿಸಿದೆ. ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಅಂದಿನ ಆ ಸಮಯದಲ್ಲಿರ್ತಕ್ಕಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ ಪ್ರಮಾಣ ವಚನವನ್ನು ಮತ್ತು ಗೌಪ್ಯತಾ ಪರಿಪಾಲನೆಯ ಪ್ರತಿಜ್ಞೆಯನ್ನು ಬೋಧಿಸ್ತಾರೆ. ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಇರ್ಲಿಲ್ಲಪ್ಪ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಅಲ್ಲೇ ಸುಪ್ರೀಂ ಕೋರ್ಟಿನಲ್ಲಿ ಇರ್ತಕ್ಕಂಥ ಹಿರಿಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಅಥವಾ ರಾಷ್ಟ್ರಾಧ್ಯಕ್ಷರಿಗೆ ಏನಪ್ಪಾ ಅಂದ್ರೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅರ್ಥ ಆಯ್ತಾ? ನೋಡಿ, ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು, ನೆಕ್ಸ್ಟ್ ಪ್ರಮಾಣ ವಚನ ಯಾರು ಮಾಡ್ತಾರೆ ಅಥವಾ ಯಾರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎಂಬುದು ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರು. ಏನು? ಹಂಗಾಮಿ ರಾಷ್ಟ್ರಾಧ್ಯಕ್ಷರು. ನೋಡಿ, ಹಂಗಾಮಿ ರಾಷ್ಟ್ರಾಧ್ಯಕ್ಷರಂದ್ರೆ ಒಂದು ವೇಳೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ನಿಧನರಾದರೆ ಅಥವಾ ರಾಜೀನಾಮೆ ನೋಡಿ ಸ್ಪರ್ಧಾರ್ಥಿಗಳೇ, ನೋಡಿ ಹಂಗಾಮಿ ರಾಷ್ಟ್ರಾಧ್ಯಕ್ಷರ ಯಾರಾಗ್ತಾರಪ್ಪ ಅಂದ್ರೆ ಒಂದು ವೇಳೆ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ನಿಧನರಾದರೆ, ರಾಜೀನಾಮೆ ನೀಡಿದರೆ, ಪದತ್ಯಾಗ ಮಾಡಿದರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿ ಹುದ್ದೆ ಏನಪ್ಪ ಅಂದ್ರೆ ಖಾಲಿಯಾಗಿರ್ತೈತಿ. ಅಂದ್ರೆ ಆ ಹುದ್ದೆಯಲ್ಲಿ ಯಾರೇ ಅಧಿಕಾರ ಸ್ವೀಕರಿಸಲು ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ನೂತನವಾಗಿ ರಾಷ್ಟ್ರಾಧ್ಯಕ್ಷರು ಬರುವವರೆಗೆ ಅಂದ್ರೆ ನೂತನವಾಗಿ ಅಂದ್ರೆ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸುವವರಿಗೆ ಅಂದ್ರೆ ಹೊಸದಾಗಿ ಬರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಅವ್ರು ಬರೋವರಿಗೆ ಏನಪ್ಪ ಅಂದ್ರೆ ಉಪರಾಷ್ಟ್ರಾಧ್ಯಕ್ಷರು ಏನಪ್ಪ ಅಂದ್ರೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಇದನ್ನ ಅವರನ್ನ ಹಂಗಾಮಿ ರಾಷ್ಟ್ರಾಧ್ಯಕ್ಷರು ಎಂದು ಕರೀತಾರೆ. ಇನ್ನೊಂದ್ಸಲ ಕೇಳಿ, ಹಂಗಾಮಿ ರಾಷ್ಟ್ರಾಧ್ಯಕ್ಷರಂದ್ರೆ ರಾಷ್ಟ್ರಪತಿಗಳು ನಿಧನ ಹೊಂದಿದರೆ, ರಾಜೀನಾಮೆ ನೀಡಿದರೆ, ಪದತ್ಯಾಗ ಮಾಡಿದರೆ, ಇನ್ನಿತರ ಕಾರಣಗಳಿಂದ ಏನಪ್ಪಾ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಏನಪ್ಪಾ ಅಂದ್ರೆ ನೂತನವಾಗಿ ರಾಷ್ಟ್ರಪತಿಗಳು ಅಧಿಕಾರ ವಹಿಸಿಕೊಳ್ಳುವವರಿಗೆ ಏನಪ್ಪಾ ಅಂದ್ರೆ ಭಾರತದ ಉಪರಾಷ್ಟ್ರಪತಿಗಳು ಏನಪ್ಪಾ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಏನಪ್ಪಾ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅರ್ಥ ಆಯ್ತಾ? ಒಂದು ವೇಳೆ ರಾಷ್ಟ್ರಾಧ್ಯಕ್ಷರನ್ನೂ ಇಲ್ಲ, ಉಪರಾಷ್ಟ್ರಪತಿನೂ ಇಲ್ಲ, ಎರಡು ಹುದ್ದೆ ಏಕಕಾಲದಲ್ಲಿ ಖಾಲಿಯಾಗಿರ್ತವೆ. ಅಂದ್ರೆ ಏಕಕಾಲದಲ್ಲಿ ಖಾಲಿಯಾಗಿರ್ತವೆ. ಅಂತ ಸಂದರ್ಭದಲ್ಲಿ ಯಾರು ಆ ಹುದ್ದೆಯನ್ನು ಅಲಂಕರಿಸ್ತಾರೆ ಎಂಬ ಪ್ರಶ್ನೆ ಬಂದಾಗ ನೋಡಿ, ರಾಷ್ಟ್ರಾಧ್ಯಕ್ಷರಿಲ್ಲ, ಉಪರಾಷ್ಟ್ರಪತಿನೂ ಇಲ್ಲ, ಅಂದ್ರೆ ಎರಡು ಹುದ್ದೆಗಳು ಖಾಲಿಯಾಗಿದ್ದಾವೆ. ಎರಡು ಹುದ್ದೆಗಳು ಖಾಲಿಯಾದಾಗ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರಂದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಏನಪ್ಪ ಅಂದ್ರೆ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನೋಡಿ ಸ್ಪರ್ಧಾರ್ಥಿಗಳು, ನೋಡಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಅಂದ್ರೆ ಆ ಹುದ್ದೆ ಅಲಂಕರಿಸಿದಂತ ವ್ಯಕ್ತಿಗಳು ಇರಲಾರದಂತ ಸಂದರ್ಭದಲ್ಲಿ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಪ್ಪ ಅಂದ್ರೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನೋಡಿ, ಉದಾಹರಣೆಗೆ
1969ರಲ್ಲಿ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಆಗಿರ್ತಕ್ಕಂಥ ಹಿದಾಯತುಲ್ಲಾ ಎಂಬ ವ್ಯಕ್ತಿ ಏನಪ್ಪಾ ಅಂದ್ರೆ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಪ್ಪಾ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ನೋಡಿ ಇನ್ನೊಂದ್ಸಲ ಕೇಳಿ, ರಾಷ್ಟ್ರಾಧ್ಯಕ್ಷರು ಅಥವಾ ಉಪರಾಷ್ಟ್ರಾಧ್ಯಕ್ಷರು ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಅಂತ ಸಂದರ್ಭದಲ್ಲಿ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಆಗಿರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಅಧಿಕಾರವನ್ನು ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಉದಾಹರಣೆಗೆ 1969ರಲ್ಲಿ ಹಿದಾಯತುಲ್ಲಾ ಎಂಬ ವ್ಯಕ್ತಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಅವ್ರು ಏನಪ್ಪಾ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ನೆಕ್ಸ್ಟ್ ಪದಚ್ಯುತಿ. ನೆಕ್ಸ್ಟ್ ನೋಡಿ, ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಯ ಕುರಿತು ಸಂವಿಧಾನದಲ್ಲಿ ಬರ್ತಕ್ಕಂಥ 61ನೇ ವಿಧಿ ಏನಪ್ಪಾ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಕುರಿತು ತಿಳಿಸ್ತೈತಿ. ನೋಡಿ, ಸಂವಿಧಾನದಲ್ಲಿ ಬರ್ತಕ್ಕಂಥ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಯ ಕುರಿತು ತಿಳಿಸ್ತೈತಿ. ನೋಡಿ, ಸುಮ್ಮನೆ ನಾವು ಅಧಿಕಾರದಿಂದ ಕೆಳಗಿಳಿಸಕ್ಕೆ ಬರಲ್ಲ ರಾಷ್ಟ್ರಪತಿಗಳನ್ನ. ನೋಡಿ, ಅವರನ್ನು ಭಾರತ ಸಂವಿಧಾನದ ಉಲ್ಲಂಘನೆ ಆರೋಪದ ಮೇಲೆ ನೋಡಿ ಸಂವಿಧಾನ 61ನೇ ವಿಧಿಯು ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳ ಪದಚ್ಯುತಿಗೆ ಸಂಬಂಧಿಸಿದೈತಿ. ಸುಮ್ಮನೆ ಪದಚ್ಯುತಿ ಮಾಡಕ್ ಬರಲ್ಲ. ಅವ್ರೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಉಲ್ಲಂಘನೆ ಆರೋಪದ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಏನಪ್ಪಾ ಅಂದ್ರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಮಹಾಭಿಯೋಗ ಪ್ರಕ್ರಿಯೆ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ನೋಡಿ ಸ್ಪರ್ಧಾರ್ಥಿಗಳೇ, ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿದೆ. ಈ ಪದಚ್ಯುತಿ ಮಾಡ್ಬೇಕಂದ್ರೆ ಅವರು ಭಾರತ ಸಂವಿಧಾನದ ಉಲ್ಲಂಘನೆ ಆರೋಪದ ಮೇಲೆ ಏನಪ್ಪಾ ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಏನಪ್ಪಾ ಅಂದ್ರೆ ಅಧಿಕಾರದಿಂದ ಕೆಳಗಿಳಿಸಬಹುದು, ಅವರ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಮುಂಚೆ. ನೋಡಿ, ಮಹಾಭಿಯೋಗ ಪ್ರಕ್ರಿಯೆ ಅಂದ್ರೆ ಇದೊಂದು ಅರೆನ್ಯಾಯಿಕ ಏನಪ್ಪಾ ಅಂದ್ರೆ ಅರೆನ್ಯಾಯಿಕವಾದಂತ ಒಂದು ಪ್ರಕ್ರಿಯೆ ಆಗಿದೆ. ಇಲ್ಲಿ ಏನ್ ಮಾಡ್ತಾರಂದ್ರೆ ಯಾರನ್ನು ಪದಚ್ಯುತಿಗೊಳಿಸ್ಬೇಕಾಗಿರ್ತದಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸ್ಬೇಕಂದ್ರೆ ಸುಮ್ಮನೆ ಮಾಡಕ್ಕಾಗುತ್ತಾ? ಆಗಲ್ಲ. ಒಂದು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಏನು ನೋಡಿ, ಮಹಾಭಿಯೋಗ ಪ್ರಕ್ರಿಯೆ ಒಂದು ಅರೆನ್ಯಾಯಿಕ ಪ್ರಕ್ರಿಯೆ ಆಗಿದ್ದು, ಈ ಪ್ರಕ್ರಿಯೆಯಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬೇಕಾಗಿರೋದ್ರಿಂದ ಅವರ ಮೇಲೆ ಒಂದು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಈ ಆರೋಪಿ ಪಟ್ಟಿ ಏನನ್ನು ಒಳಗೊಂಡಿರ್ತದೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಯಾವ್ಯಾವ ವಿಷಯಗಳ ಮೇಲೆ, ಯಾವ್ಯಾವ ಅಂಶಗಳ ಮೇಲೆ ಏನಪ್ಪಾ ಅಂದ್ರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿರ್ತಾರಲ್ಲ ಅದನ್ನು ಈ ಆರೋಪ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರೆ ಯಾವ ವಿಷಯಗಳ ಮೇಲೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅದನ್ನು ಒಂದು ಪಟ್ಟಿಯನ್ನು ತಯಾರಿಸಬೇಕು. ನೋಡಿ, ಹಾಗಿದ್ರೆ ಆರೋಪ ಪಟ್ಟಿಯನ್ನು ಯಾವ ಸದನ ತಯಾರಿಸ್ತದೆ? ನೋಡಿ, ನಮ್ಮಲ್ಲಿ ದ್ವಿಸದನ ಇದೆ, ಒಂದು ಲೋಕಸಭೆ ಇದೆ, ರಾಜ್ಯಸಭೆ ಇದೆ. ಹಾಗಿದ್ರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಯಾವ ಸದನ ಆರೋಪಿ ಪಟ್ಟಿಯನ್ನು ತಯಾರಿಸ್ತದೆ ಎಂಬ ಪ್ರಶ್ನೆ ಬಂದಾಗ ನೋಡಿ, ಲೋಕಸಭೆ ಆದರೂ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಮುಂದಾಗಬಹುದು, ರಾಜ್ಯಸಭೆ ಆದರೂ ಮುಂದಾಗಬಹುದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನದಂಡ ಇಲ್ಲ. ಆದರೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಲು ಮುಂದಾಗಿರ್ತಕ್ಕಂಥ ಸದನ ಏನಂದ್ರೆ ಆ ಸದನದಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ ಏನಪ್ಪಾ ಅಂದ್ರೆ 4ನೇ ಒಂದು ಅಂಶದೊಟ್ಟು ಏನಪ್ಪಾ ಅಂದ್ರೆ ಆರೋಪ ಪಟ್ಟಿಗೆ ಸಹಿಯನ್ನು ಮಾಡಿರ್ಬೇಕು. ಏನ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಮಹಾಭಿಯೋಗ ಪ್ರಕ್ರಿಯೆ ಒಂದು ಅರೆನ್ಯಾಯಿಕ ಪ್ರಕ್ರಿಯೆ ಆಗೈತಿ. ಈ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ನಾವು ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಿರೋದ್ರಿಂದ ರಾಷ್ಟ್ರಾಧ್ಯಕ್ಷರ ಮೇಲೆ ಒಂದು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತೀವಿ. ಈ ಆರೋಪ ಪಟ್ಟಿಯನ್ನು ಯಾವ ಸದನದಲ್ಲಿ ಬೇಕಾದ್ರೆ ಏನಪ್ಪಾ ಅಂದ್ರೆ ನಾವು ತಯಾರಿಸಬಹುದು. ಯಾವ ಸದನ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಲು ತಯಾರಾಗಿರ್ತದಲ್ಲ
ಆ ಸದನದಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ 4/1 ಅಂಶದೊಟ್ಟು ಏನಪ್ಪ ಅಂದ್ರೆ ಆ ಆರೋಪ ಪಟ್ಟಿಗೆ ಸಹಿಯನ್ನು ಮಾಡಿರ್ಬೇಕು. ನಂತರ ಏನಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ಸಹಿ ಮಾಡಿದ್ರೆ ಆಯ್ತಾ. ಮುಂದಿನ ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಆರೋಪ ಪಟ್ಟಿ ಆದ ನಂತರ ಪದಚ್ಯುತಿ ಮಂಡನೆಗೆ ನಿರ್ಣಯಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ಲಿಖಿತ ಸೂಚನೆಯನ್ನು ನೀಡಬೇಕಾಗ್ತೈತಿ. ನೋಡಿ ಸರ್, ನಿಮ್ಮ ಮೇಲೆ ನಾವು ಪದಚ್ಯುತಿಯನ್ನು ಮಹಾಭಿಯೋಗ ಪ್ರಕ್ರಿಯೆಯನ್ನು ನಿಮ್ಮ ಮೇಲೆ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸ್ತಿದ್ದೀವಿ ಅಂತೇಳಿ 14 ದಿನಗಳ ಮುಂಚಿತವಾಗಿ ಏನಪ್ಪ ಅಂದ್ರೆ ಒಂದು ಲಿಖಿತ ರೂಪದ ಒಂದು ಸೂಚನೆಯನ್ನು ಅಥವಾ ನೋಟಿಸ್ ಅನ್ನು ಯಾರಿಗೆ ನೀಡಬೇಕು? ರಾಷ್ಟ್ರಾಧ್ಯಕ್ಷರಿಗೆ ನೀಡಬೇಕಾಗ್ತೈತಿ. ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆಯನ್ನು ನೀಡಿದ ನಂತರ ಯಾವ ಸದನ ಮುಂದಾಗಿರ್ತೈತಿ ನೋಡು ಮಹಾಭಿಯೋಗ ಪ್ರಕ್ರಿಯೆಗೆ. ಈ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ಲಿಖಿತ ರೂಪದ ಸೂಚನೆಯನ್ನು ನೀಡಬೇಕಾಗ್ತೈತಿ. ಅದು ಏನಪ್ಪ ಅಂದ್ರೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಒಂದು ಲಿಖಿತ ರೂಪದ ಸೂಚನೆ ಅಥವಾ ನೋಟಿಸ್ ಅನ್ನು ನೀಡಬೇಕಾಗ್ತೈತಿ. ಆ ಸೂಚನೆ ಲಿಖಿತ ನೋಟಿಸ್ ಅನ್ನು ನೀಡಿದ ನಂತರ ಯಾವ ಸದನ ಮುಂದಾಗಿರ್ತದಲ್ಲ ಪದಚ್ಯುತಿಗೆ, ಆ ಸದನದಲ್ಲಿ ಏನಪ್ಪ ಅಂದ್ರೆ 3/2 ಅಂಶದಷ್ಟು ಬಹುಮತ ಬೇಕಾಗ್ತೈತಿ. ನೋಡಿ, ರಾಷ್ಟ್ರಪತಿಗಳಿಗೆ ಲಿಖಿತ ರೂಪದ ಸೂಚನೆಯನ್ನು ನೀಡಿದ ನಂತರ ಯಾವ ಸದನ ಏನಪ್ಪ ಅಂದ್ರೆ ಯಾವ ಸದನ ಆರೋಪ ಮಾಡಲು ಸಿದ್ಧವಾಗಿರ್ತೈತಿ, ಆ ಸದನ ಏನಪ್ಪ ಅಂದ್ರೆ ಆ ಸದನದಲ್ಲಿ 3/2 ಬಹುಮತವನ್ನು ಸಾಬೀತುಪಡಿಸುವುದರ ಮೂಲಕ ಏನಪ್ಪ ಅಂದ್ರೆ ಪದಚ್ಯುತಿ ನಿರ್ಣಯವನ್ನು ಮಂಡನೆ ಮಾಡಬಹುದು. ನೆಕ್ಸ್ಟ್ ಈಗ ಅಕಸ್ಮಾತ್ ಎಕ್ಸಾಂಪಲ್ ಇದೆಲ್ಲ ಲೋಕಸಭೆಗಾದ್ರೆ ನೆಕ್ಸ್ಟ್ ರಾಜ್ಯಸಭೆಗೆ ಹೋಗ್ತೈತಿ, ಅಥವಾ ರಾಜ್ಯಸಭೆಗಾಗಿದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಲೋಕಸಭೆಗೆ ಬರ್ತೈತಿ. ಯಾವುದೇ ಸದನ ಪ್ರಥಮ ಹಂತದಲ್ಲಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ಇನ್ನೊಂದು ಸದನಕ್ಕೆ ಹೋಗ್ತೈತಿ. ಆ ಸದನ ಕೂಡ ಏನ್ ಮಾಡ್ತದೆ ಅಂದ್ರೆ ಆರೋಪ ಪಟ್ಟಿಯಲ್ಲಿ ಮಾಡಿರ್ತಕ್ಕಂಥ ವಿಷಯಗಳು ಅವ್ರ ಮೇಲೆ ಸುಮ್ಮನೆ ಬೇಕಂತಲೇ ಮಾಡಿದಾರ, ಸರಿಯಾಗಿ ಮಾಡಿದಾರ ಅಂತೆಲ್ಲ ವಿಚಾರಣೆಯನ್ನು ಮಾಡ್ತೈತಿ. ಹಂಗಾಗಿ ಅದನ್ನ ಏನಂತ ಕರಿತಾರ ಅಂದ್ರೆ ವಿಚಾರಣಾ ಸದನ ಅಂತೇಳಿ ಕರಿತಾರ. ಹಂಗಾಗಿ ಆ ಸದನವನ್ನು ಏನಪ್ಪ ಅಂದ್ರೆ ವಿಚಾರಣಾ ಸದನ ಅಂತೇಳಿ ಕರಿತಾರ. ವಿಚಾರಣೆಯನ್ನು ಮಾಡಿದ ನಂತರ ಅವ್ರಿಗೆ ಏನೋ ಸರಿಯಾಗಿ ಅನಿಸ್ತಂದ್ರೆ, ಹೌದು ನಾವು ಪದಚ್ಯುತಿಗೊಳಿಸಬೇಕಂತ ಅನಿಸ್ತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆ ಸದನದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರು 3/2 ಬಹುಮತವನ್ನು ನೀಡುವುದರ ಮೂಲಕ ಏನಪ್ಪ ಅಂದ್ರೆ ಪದಚ್ಯುತಿ ನಿರ್ಣಯ ಮಂಡನೆಗೆ ಏನಪ್ಪ ಅಂದ್ರೆ ಬಹುಮತ ಸಾಬೀತುಪಡಿಸ್ತಾರೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಯಾವ ರೀತಿಯಾಗಿರ್ತದೆ ಅಂದ್ರೆ ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿದೆ. ಈ ಪದಚ್ಯುತಿಯಲ್ಲಿ ಅವ್ರೇನಪ್ಪ ಅಂದ್ರೆ ಯಾರನ್ನು ಬೇಕಾದ್ರೂ ಯಾವ ವಿಷಯದ ಮೇಲೆ ಪದಚ್ಯುತಿ ಮಾಡಕ್ಕೆ ಬರುವುದಿಲ್ಲ. ಅದೊಂದು ಗೌರವಾನ್ವಿತ ಸ್ಥಾನವಾಗಿರೋದ್ರಿಂದ ಭಾರತ ಸಂವಿಧಾನ ಉಲ್ಲಂಘನೆ ಆದರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಏನಪ್ಪ ಅಂದ್ರೆ ಅವರನ್ನು ಅಧಿಕಾರ ಮುಗಿಯಕ್ಕಿಂತ ಮುಂಚೆಕ್ಕೆ ಏನಪ್ಪ ಅಂದ್ರೆ ಅಧಿಕಾರದಿಂದ ಪದಚ್ಯುತಿಗೊಳಿಸಬಹುದು. ಹಾಗಿದ್ರೆ ಸ್ಪರ್ಧಾರ್ಥಿಗಳೇ, ಮಹಾಭಿಯೋಗ ಪ್ರಕ್ರಿಯೆ ಅಂದ್ರೆ ಏನು? ನಿಮ್ಗೆ ಗೊತ್ತಿರ್ಬೇಕಲ್ಲ. ಮಹಾಭಿಯೋಗ ಪ್ರಕ್ರಿಯೆ ಅಂದ್ರೆ ಇದೊಂದು ಅರೆನ್ಯಾಯಿಕ ಪ್ರಕ್ರಿಯೆ ಆಗಿದೆ. ಇಲ್ಲಿ ಏನಪ್ಪ ಅಂದ್ರೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. ಯಾರ ಮೇಲೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ? ನೋಡಿ, ರಾಷ್ಟ್ರಾಧ್ಯಕ್ಷರ ಮೇಲೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. ಯಾವ ವಿಷಯದ ಮೇಲೆ? ಸಂವಿಧಾನ ಉಲ್ಲಂಘನೆ ಆಗಿರ್ತಕ್ಕಂಥ ವಿಷಯಗಳ ಮೇಲೆ, ಅಂಶಗಳ ಮೇಲೆ ಅಂತ ಅಂದ್ರೆ ಅವರ ಮೇಲೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ, ಈ ಸಿದ್ಧಪಡಿಸಿದಗಳಿಗೆ ಯಾವ ಸದನ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಲು ಮುಂದಾಗಿರುತ್ತೆ ನೋಡು, ಆ ಸದನ ಏನ್ ಮಾಡ್ಬೇಕು, ಅಲ್ಲಿ ಆ ಆರೋಪ ಪಟ್ಟಿಗೆ 4/1 ಅಂಶದಟ್ಟು ಏನಪ್ಪ ಅಂದ್ರೆ ಆರೋಪ ಪಟ್ಟಿಗೆ ಸಹಿಯನ್ನು ಹಾಕಿರಬೇಕು. ತದನಂತರ ಇದು ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಮುಂದಿನ ಹಂತ ನೆಕ್ಸ್ಟ್ ರಾಷ್ಟ್ರಪತಿಗಳಿಗೆ 14 ದಿನಗಳ ಮುಂಚಿತವಾಗಿ ಏನಪ್ಪ ಅಂದ್ರೆ ಲಿಖಿತ ರೂಪದ ನೋಟಿಸ್ ಅನ್ನು ಅಥವಾ ಲೆಟರ್ ಅನ್ನು ಕೊಟ್ಟಿರಬೇಕು. ರಾಷ್ಟ್ರಾಧ್ಯಕ್ಷರೇ, ನಿಮಗೆ ಪದಚ್ಯುತಿಗೊಳಿಸ್ತಾ ಇದ್ದೀವಿ, ಅದಕ್ಕಾಗಿ ನಿಮಗೆ 14 ದಿನಗಳ ಮುಂಚಿತವಾಗಿ ನೋಟಿಸ್ ಅನ್ನು ನೀಡಿರ್ಬೇಕು. ನೆಕ್ಸ್ಟ್ ಈ 14 ದಿನದ ನೋಟಿಸ್ ನೀಡಿದ ನಂತರ ಯಾವ ಸದನ ಮುಂದಾಗಿರುತ್ತಲ್ಲ ಆ ಸದನದಲ್ಲಿ 3/2 ಅಂಶದೊಟ್ಟು ಏನಪ್ಪ ಅಂದ್ರೆ ಪದಚ್ಯುತಿಗೆ ಬಹುಮತ ಸಾಬೀತುಪಡಿಸಬೇಕು.
ಬಹುಮತ ಸಾಬೀತುಪಡಿಸಿದ ನಂತರ ಅವರು ಅಧಿಕಾರದಿಂದ ಕೆಳಗಿಳಿತಾರೆ. ಇದು ಒಂದು ಸದನ ಆಯ್ತು. ಇದೇ ರೀತಿ ಇನ್ನೊಂದು ಸದನಕ್ಕೆ ಹೋದಾಗ ಅಂದ್ರೆ ಲೋಕಸಭೆಯಲ್ಲಿ ಆಗಿತ್ತಂದ್ರೆ ಲೋಕಸಭೆಗೂ ರಾಜ್ಯಸಭೆಗೂ ಹೋಗ್ಬೇಕು. ಅಕಸ್ಮಾತ್ ರಾಜ್ಯಸಭೆಗಾಗಿತ್ತಂದ್ರೆ ಲೋಕಸಭೆಗೆ ಬರಬೇಕು. ಇನ್ನೊಂದು ಸದನಕ್ಕೆ ಹೋದಾಗ ಆ ಸದನ ಯೋಚನೆ ಮಾಡುತ್ತೆ, ಈ ಆರೋಪ ಪಟ್ಟಿಯನ್ನು ಮಾಡಿದ್ದು ಸರಿ ಮಾಡ್ಯಾರ ಅಂದ್ರೆ ಆರೋಪ ನಮ್ಮ ರಾಷ್ಟ್ರಾಧ್ಯಕ್ಷರ ಮೇಲೆ ಸರಿಯಾದ ಕಾರಣಗಳಿಂದ ಮಾಡಿದಾರ ಅಂತಂದು ವಿಚಾರಣೆ ಮಾಡ್ತಾರೆ. ಅದರಿಂದ ಆ ಸದನವನ್ನು ಏನು ಕರೀತಾರೆ ಅಂದ್ರೆ ವಿಚಾರಣಾ ಸದನ ಅಂತೇಳಿ ಕರೀತಾರೆ. ವಿಚಾರಣಾ ಸದನ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಟ್ಟು ಸದಸ್ಯರಲ್ಲಿ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಭಾಗವಹಿಸಬಹುದು ಅದ್ರಾಗ ಅಂತ ನೋಡ್ಬೋದು. ಪ್ರೆಸೆಂಟ್ ಆಗಿ ಅಲ್ಲಿ ಇರ್ಬೋದು ಅವರು, ಅಥವಾ ಪ್ರತಿನಿಧಿಸಲ್ಪಡ್ಬೋದು. ನೋಡಿ, ಇದಾದ ನಂತರ ಅಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ ಮೂರನೇ ಎರಡು ಅಂಶದೊಟ್ಟು ಏನಪ್ಪ ಅಂದ್ರೆ ಅವರು ಕೂಡ ಬಹುಮತವನ್ನು ಸಾಬೀತುಪಡಿಸಿದ್ರೆ ಅಧಿಕಾರದಿಂದ ಕೆಳಗಿಳಿಬೇಕಾಗ್ತದೆ. ನೋಡಿ ಸ್ಪರ್ಧಾರ್ಥಿಗಳೇ, ಭಾರತದ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಇಲ್ಲಿವರೆಗೂ ಯಾವುದೇ ರಾಷ್ಟ್ರಪತಿಗಳು ಕೂಡ ಈ ಪದಚ್ಯುತಿ ಆಗಿಲ್ಲ. ನೆಕ್ಸ್ಟ್ ನೋಡಿ, ಇವರಿಗೆ ವೇತನ ಮತ್ತು ಸೌಲಭ್ಯಗಳು ಯಾವ ರೀತಿಯಾಗಿರ್ತವೆ ನೋಡಿ. ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಆದ ನಂತರ ರಾಷ್ಟ್ರಾಧ್ಯಕ್ಷರ ವೇತನ ಭತ್ಯೆ ಮತ್ತು ಸೌಲಭ್ಯಗಳನ್ನು ಕುರಿತು ತಿಳಿಯೋಣ. ಸಂವಿಧಾನದ 59ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ವೇತನ ಭತ್ಯೆ ಸೌಲಭ್ಯಗಳ ಕುರಿತು ಮಾಹಿತಿ ನೀಡ್ತೈತಿ. ನೋಡಿ, ಸಂಸತ್ತು ಕಾಲಕಾಲಕ್ಕೆ ರಾಷ್ಟ್ರಾಧ್ಯಕ್ಷರ ವೇತನ ಮತ್ತು ಭತ್ಯೆ ಸೌಲಭ್ಯಗಳನ್ನು ಕಾಲಕಾಲಕ್ಕೆ ನಿರ್ಧರಿಸುತ್ತದೆ. ನೋಡಿ, ಪ್ರಸ್ತುತ ನೋಡಿ, ರಾಷ್ಟ್ರಪತಿಗಳಿಗೆ ಅಥವಾ ರಾಷ್ಟ್ರಾಧ್ಯಕ್ಷರಿಗೆ 5 ಲಕ್ಷ ರೂಪಾಯಿ, ಎಷ್ಟು 5 ಲಕ್ಷ ರೂಪಾಯಿ ಮಾಸಿಕ ವೇತನವಿದೆ ತಿಂಗಳಿಗೆ. ನೋಡಿ, ಪ್ರಸ್ತುತ ರಾಷ್ಟ್ರಾಧ್ಯಕ್ಷರಿಗೆ 5 ಲಕ್ಷ ರೂಪಾಯಿ ಮಾಸಿಕ ವೇತನವಿದೆ. 2.5 ಲಕ್ಷ ಅಂದ್ರೆ 2.5 ಲಕ್ಷ ಏನೋ ಪಿಂಚಣಿ ಸೌಲಭ್ಯವಿದೆ. ನೋಡಿ, ಪಿಂಚಣಿ ಅಂದ್ರೆ ಅರ್ಥ ಆಯ್ತಾ? ಪೆನ್ಷನ್ ಅಂತಾರಲ್ಲ ಅದು ಇದೆ. ನೋಡಿ, ರಾಷ್ಟ್ರಾಧ್ಯಕ್ಷರಿಗೆ ಪ್ರಸ್ತುತ 5 ಲಕ್ಷ ರೂಪಾಯಿ ಮಾಸಿಕ ವೇತನ, ತಿಂಗಳಿಗೆ 5 ಲಕ್ಷ ರೂಪಾಯಿ ಇದೆ. ಹಾಗೆ ಪಿಂಚಣಿ ಎಷ್ಟಿದೆ ಅಂದ್ರೆ 2.5 ಲಕ್ಷ ರೂಪಾಯಿ ಇದೆ. ಒಂದು ವೇಳೆ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ನೀಡಿದರೆ ಕೂಡ ಏನಪ್ಪಾ ಅಂದ್ರೆ ಪಿಂಚಣಿ ಸೌಲಭ್ಯ ಪಡೆಯಲು ಅರ್ಹರಾಗಿರ್ತಾರೆ. ಅಥವಾ ಅಧಿಕಾರಾವಧಿ ಮುಗಿದರೆ ಅಧಿಕಾರಾವಧಿ ಮುಗಿದ್ರು ಕೂಡ ಏನಪ್ಪಾ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಪಿಂಚಣಿ ಸೌಲಭ್ಯ ಪಡೆಯಲು ಅರ್ಹರಾಗಿರ್ತಾರೆ. ಸ್ಪರ್ಧಾರ್ಥಿಗಳು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಮ್ಮ ಭಾರತ ಸಂವಿಧಾನ 59ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ವೇತನ ಭತ್ಯೆ ಮತ್ತು ಸೌಲಭ್ಯಗಳಿಗೆ ಸಂಬಂಧಿಸಿದೆ. ನೋಡಿ, ಪ್ರಸ್ತುತ ರಾಷ್ಟ್ರಾಧ್ಯಕ್ಷರ ವೇತನ ಎಷ್ಟಿದೆ ಅಂದ್ರೆ 5 ಲಕ್ಷ ರೂಪಾಯಿ ಇದೆ ತಿಂಗಳಿಗೆ. ಮತ್ತೆ 2.5 ಲಕ್ಷ ರೂಪಾಯಿ ಏನಪ್ಪಾ ಅಂದ್ರೆ ಪಿಂಚಣಿ ಸೌಲಭ್ಯ, ಪೆನ್ಷನ್ ಇದೆ. ನೋಡಿ, ಒಂದು ವೇಳೆ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ನೀಡಿದ್ರು ಕೂಡ ಏನಪ್ಪಾ ಅಂದ್ರೆ ಪಿಂಚಣಿ ಸೌಲಭ್ಯ ಪಡೆಯಲು ಅಂದ್ರೆ 2.5 ಲಕ್ಷ ರೂಪಾಯಿ ಪಡೆಯಲು ಅರ್ಹರಾಗಿರ್ತಾರೆ. ಮತ್ತೆ ಅಧಿಕಾರಾವಧಿ ಮುಗಿದ್ರು ಕೂಡ 2.5 ಲಕ್ಷ ರೂಪಾಯಿ ಪಿಂಚಣಿ ಸೌಲಭ್ಯವನ್ನು ಪಡೀತಾರೆ. ಹಾಗೆ ಉಚಿತವಾಗಿರ್ತಕ್ಕಂಥ ನಿವಾಸವನ್ನು ಪಡೆದುಕೊಳ್ತಾರೆ. ಉಚಿತ ದೂರವಾಣಿ ವ್ಯವಸ್ಥೆ ಇರ್ತೈತಿ, ಉಚಿತ ಸಾರಿಗೆ ವ್ಯವಸ್ಥೆ ಇರ್ತೈತಿ. ಇನ್ನು ಹಲವಾರು ರೀತಿಯಿಂದ ನಮ್ಮ ಭಾರತ ಸಂವಿಧಾನ ಮಾಡಿದಂದ್ರೆ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ. ಇಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನೋಡಿ. ಇವತ್ತಿನ ತರಗತಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಬಗ್ಗೆ ತಿಳಿದುಕೊಂಡಿವಿ. ಪ್ರಮಾಣ ವಚನ ಯಾರಿಂದ ಬೋಧಿಸ್ತಾರೆ ಅದು ಗೊತ್ತಾಯ್ತು. ಹಂಗಾಮಿ ರಾಷ್ಟ್ರಾಧ್ಯಕ್ಷರು ಯಾರನ್ನ ನೇಮಕ ಮಾಡ್ತಾರೆ, ಪದಚ್ಯುತಿ ಯಾವ ವಿಧಾನದ ಮೂಲಕ ಅವರನ್ನು ತೆಗೆದುಹಾಕ್ತಾರೆ, ಅವರಿಗೆ ವೇತನ ಭತ್ಯೆ ಮತ್ತು ಸೌಲಭ್ಯಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ನೋಡಿ ಸ್ಪರ್ಧಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ತಿಳಿದುಕೊಳ್ಳೋಣ. ನೋಡಿ, ಈ ವಿಷಯದಲ್ಲಿ ಏನಾದರೂ ನಿಮಗೆ ನಾ ಹೇಳಿದಲ್ಲಿ ತಪ್ಪನಿಸಿದ್ರೆ ಅಥವಾ ನಿಮ್ಗೆ ಏನಾದರೂ ಸಂಶಯ, ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.